ಇವತ್ತು ಧರ್ಮಸ್ಥಳದಲ್ಲಿ 9ನೆಯ ದಿನದ ಉತ್ಖನನ 13ನೇ ಪಾಯಿಂಟ್ ನಂಬರ್ನಲ್ಲಿ ಏನ್ ಸಿಗುತ್ತೆ ಅನ್ನುವಂತ ಪ್ರಶ್ನೆ. ಇಲ್ಲಿವರೆಗೂ ಕೂಡ 6ನೇ ಪಾಯಿಂಟ್ ಹಾಗೂ 11A ಬಿಟ್ರೆ ಬೇರೆಲ್ಲೂ ಕೂಡ ಯಾವುದೇ ರೀತಿಯ ಮೂಳೆಗಳಾಗ್ಲಿ ಯಾವುದೇ ರೀತಿಯ ಕುರುಹುಗಳಾಗ್ಲಿ ಈಗಾಗಲೇ ಆರೋಪವನ್ನ ಏನ್ ಮಾಡ್ತಾ ಇದ್ದಾರಾ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಅಸ್ಥಿಪಂಜರಗಳಾಗ್ಲಿ ಸಿಕ್ಕಿಲ್ಲ. 6 ಮತ್ತು 11A ಬಿಟ್ರೆ ಇವತ್ತು 13ನೇ ಪಾಯಿಂಟ್ ಇದ್ರಲ್ಲಾದ್ರೂ ಏನಾದ್ರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ 13ನೇ ಪಾಯಿಂಟ್ ಅಂದುಕೊಂಡಷ್ಟು ಸುಲಭ ಇಲ್ಲ. ಯಾಕಂದ್ರೆ ಅದರ ಪಕ್ಕದಲ್ಲಿ ಡ್ಯಾಮ್ ಇರೋದ್ರಿಂದ ಅಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡಬೇಕಾಗುತ್ತೆ. ಇವತ್ತೇ ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತಾನ ಸಮಾಧಿಯಿಂದ ಇವತ್ತಾದ್ರೂ ರಹಸ್ಯಗಳು ಎದ್ದು ಬರುತ್ತಾ? 13ನೇ ಪಾಯಿಂಟ್ ನಂಬರ್ನಲ್ಲಿ ಮೂಳೆಗಳು ಪತ್ತೆ ಆಗುತ್ತಾ ಅನ್ನುವಂತ ಪ್ರಶ್ನೆ. ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬುರುಡೆ ಕೇಸ್ ಇದೆ. ಕೆಲವೇ ಕ್ಷಣಗಳಲ್ಲಿ 13ನೇ ಪಾಯಿಂಟ್ ನಲ್ಲಿ SIT ತಲಾಶ್. ರಸ್ತೆಯ ಪಕ್ಕದಲ್ಲೇ ಇರುವಂತಹ 13ನೇ ಪಾಯಿಂಟ್ ರಸ್ತೆಯ ಪಕ್ಕದಲ್ಲೇ ಇದೆ. ಒಂದು ಅಲ್ಲಿ ಜನರನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಅಂತಂದ್ರೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿ ಅಗ್ಯೋದು ಕೂಡ ಅಷ್ಟೇ ಕಷ್ಟದ ಕೆಲಸ. 13ನೇ ಪಾಯಿಂಟ್ ನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್. ಸಮಾಧಿಯಿಂದ ಇವತ್ತಾದ್ರೂ ಏನಾದ್ರೂ ರಹಸ್ಯಗಳು ಎದ್ದು ಬರುತ್ತಾ ಅನ್ನುವಂತ ಪ್ರಶ್ನೆ. 13ನೇ ಪಾಯಿಂಟ್ ನಲ್ಲಿ ಈ ನಿಗೂಢ ವ್ಯಕ್ತಿ ಈಗಾಗಲೇ ಹೇಳುವಂತ ರೀತಿಯಲ್ಲಿ ಸಾಕಷ್ಟು ಅಸ್ಥಿಪಂಜರಗಳಿದೆ, ಅನೇಕ ಹೆಣಗಳನ್ನ ಇಲ್ಲಿ ಹೂಳಲಾಗಿದೆ ಅನ್ನುವಂಥದ್ದನ್ನ ಆತ ಹೇಳಿದ್ದಾನೆ. ಅದೇ ರೀತಿಯಲ್ಲಿ ಆಗುತ್ತಾ, ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಅಲ್ಲಿ ಅಗಿಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗ ಮಾಡಲಾಗ್ತಾ ಇದೆ. JCB ಅಥವಾ ಯಾವುದೇ ಯಂತ್ರಗಳನ್ನ ಬಳಸದೆ ಕಾರ್ಮಿಕರನ್ನೇ ಬಳಸಿ ಅಲ್ಲಿ ಉತ್ಖನನವನ್ನ ನಡೆಸಲಾಗುತ್ತೆ. ಇವತ್ತು ಧರ್ಮಸ್ಥಳದಲ್ಲಿ 9ನೆಯ ದಿನದ ಉತ್ಖನನ 13ನೇ ಪಾಯಿಂಟ್ ನಂಬರ್ನಲ್ಲಿ ಏನ್ ಸಿಗುತ್ತೆ ಅನ್ನುವಂತ ಪ್ರಶ್ನೆ. ಇಲ್ಲಿವರೆಗೂ ಕೂಡ 6ನೇ ಪಾಯಿಂಟ್ ಹಾಗೂ 11A ಬಿಟ್ರೆ ಬೇರೆಲ್ಲೂ ಕೂಡ ಯಾವುದೇ ರೀತಿಯ ಮೂಳೆಗಳಾಗ್ಲಿ ಯಾವುದೇ ರೀತಿಯ ಕುರುಹುಗಳಾಗ್ಲಿ ಈಗಾಗಲೇ ಆರೋಪವನ್ನ ಏನ್ ಮಾಡ್ತಾ ಇದ್ದಾರಾ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಅಸ್ಥಿಪಂಜರಗಳಾಗ್ಲಿ ಸಿಕ್ಕಿಲ್ಲ. 6 ಮತ್ತು 11A ಬಿಟ್ರೆ ಇವತ್ತು 13ನೇ ಪಾಯಿಂಟ್ ಇದ್ರಲ್ಲಾದ್ರೂ ಏನಾದ್ರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ 13ನೇ ಪಾಯಿಂಟ್ ಅಂದುಕೊಂಡಷ್ಟು ಸುಲಭ ಇಲ್ಲ. ಯಾಕಂದ್ರೆ ಅದರ ಪಕ್ಕದಲ್ಲಿ ಡ್ಯಾಮ್ ಇರೋದ್ರಿಂದ ಅಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡಬೇಕಾಗುತ್ತೆ. ಇವತ್ತೇ ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತಾನ ಸಮಾಧಿಯಿಂದ ಇವತ್ತಾದ್ರೂ ರಹಸ್ಯಗಳು ಎದ್ದು ಬರುತ್ತಾ? 13ನೇ ಪಾಯಿಂಟ್ ನಂಬರ್ನಲ್ಲಿ ಮೂಳೆಗಳು ಪತ್ತೆ ಆಗುತ್ತಾ ಅನ್ನುವಂತ ಪ್ರಶ್ನೆ. ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬುರುಡೆ ಕೇಸ್ ಇದೆ. ಕೆಲವೇ ಕ್ಷಣಗಳಲ್ಲಿ 13ನೇ ಪಾಯಿಂಟ್ ನಲ್ಲಿ SIT ತಲಾಶ್. ರಸ್ತೆಯ ಪಕ್ಕದಲ್ಲೇ ಇರುವಂತಹ 13ನೇ ಪಾಯಿಂಟ್ ರಸ್ತೆಯ ಪಕ್ಕದಲ್ಲೇ ಇದೆ. ಒಂದು ಅಲ್ಲಿ ಜನರನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಅಂತಂದ್ರೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿ ಅಗ್ಯೋದು ಕೂಡ ಅಷ್ಟೇ ಕಷ್ಟದ ಕೆಲಸ. 13ನೇ ಪಾಯಿಂಟ್ ನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್. ಸಮಾಧಿಯಿಂದ ಇವತ್ತಾದ್ರೂ ಏನಾದ್ರೂ ರಹಸ್ಯಗಳು ಎದ್ದು ಬರುತ್ತಾ ಅನ್ನುವಂತ ಪ್ರಶ್ನೆ. 13ನೇ ಪಾಯಿಂಟ್ ನಲ್ಲಿ ಈ ನಿಗೂಢ ವ್ಯಕ್ತಿ ಈಗಾಗಲೇ ಹೇಳುವಂತ ರೀತಿಯಲ್ಲಿ ಸಾಕಷ್ಟು ಅಸ್ಥಿಪಂಜರಗಳಿದೆ, ಅನೇಕ ಹೆಣಗಳನ್ನ ಇಲ್ಲಿ ಹೂಳಲಾಗಿದೆ ಅನ್ನುವಂಥದ್ದನ್ನ ಆತ ಹೇಳಿದ್ದಾನೆ. ಅದೇ ರೀತಿಯಲ್ಲಿ ಆಗುತ್ತಾ, ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಅಲ್ಲಿ ಅಗಿಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗ ಮಾಡಲಾಗ್ತಾ ಇದೆ. JCB ಅಥವಾ ಯಾವುದೇ ಯಂತ್ರಗಳನ್ನ ಬಳಸದೆ ಕಾರ್ಮಿಕರನ್ನೇ ಬಳಸಿ ಅಲ್ಲಿ ಉತ್ಖನನವನ್ನ ನಡೆಸಲಾಗುತ್ತೆ. ಇವತ್ತು ಧರ್ಮಸ್ಥಳದಲ್ಲಿ 9ನೆಯ ದಿನದ ಉತ್ಖನನ 13ನೇ ಪಾಯಿಂಟ್ ನಂಬರ್ನಲ್ಲಿ ಏನ್ ಸಿಗುತ್ತೆ ಅನ್ನುವಂತ ಪ್ರಶ್ನೆ. ಇಲ್ಲಿವರೆಗೂ ಕೂಡ 6ನೇ ಪಾಯಿಂಟ್ ಹಾಗೂ 11A ಬಿಟ್ರೆ ಬೇರೆಲ್ಲೂ ಕೂಡ ಯಾವುದೇ ರೀತಿಯ ಮೂಳೆಗಳಾಗ್ಲಿ ಯಾವುದೇ ರೀತಿಯ ಕುರುಹುಗಳಾಗ್ಲಿ ಈಗಾಗಲೇ ಆರೋಪವನ್ನ ಏನ್ ಮಾಡ್ತಾ ಇದ್ದಾರಾ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಅಸ್ಥಿಪಂಜರಗಳಾಗ್ಲಿ ಸಿಕ್ಕಿಲ್ಲ. 6 ಮತ್ತು 11A ಬಿಟ್ರೆ ಇವತ್ತು 13ನೇ ಪಾಯಿಂಟ್ ಇದ್ರಲ್ಲಾದ್ರೂ ಏನಾದ್ರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ 13ನೇ ಪಾಯಿಂಟ್ ಅಂದುಕೊಂಡಷ್ಟು ಸುಲಭ ಇಲ್ಲ. ಯಾಕಂದ್ರೆ ಅದರ ಪಕ್ಕದಲ್ಲಿ ಡ್ಯಾಮ್ ಇರೋದ್ರಿಂದ ಅಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸಿ
ಅಲ್ಲಿ ಶೋಧ ಕಾರ್ಯವನ್ನ ಮಾಡಬೇಕಾಗುತ್ತೆ. ಇವತ್ತೇ ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತಾನ. ಸಮಾಧಿಯಿಂದ ಇವತ್ತಾದ್ರೂ ರಹಸ್ಯಗಳು ಎದ್ದು ಬರುತ್ತಾ? 13ನೇ ಪಾಯಿಂಟ್ ನಂಬರ್ನಲ್ಲಿ ಮೂಳೆಗಳು ಪತ್ತೆ ಆಗುತ್ತಾ ಅನ್ನುವಂತ ಪ್ರಶ್ನೆ. ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬುರುಡೆ ಕೇಸ್ ಇದೆ. ಕೆಲವೇ ಕ್ಷಣಗಳಲ್ಲಿ 13ನೇ ಪಾಯಿಂಟ್ನಲ್ಲಿ SIT ತಲಾಶ್. ರಸ್ತೆಯ ಪಕ್ಕದಲ್ಲೇ ಇರುವಂತಹ 13ನೇ ಪಾಯಿಂಟ್ ರಸ್ತೆಯ ಪಕ್ಕದಲ್ಲೇ ಇದೆ. ಒಂದು ಅಲ್ಲಿ ಜನರನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಅಂತಂದ್ರೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿ ಅಗ್ಯೋದು ಕೂಡ ಅಷ್ಟೇ ಕಷ್ಟದ ಕೆಲಸ. 13ನೇ ಪಾಯಿಂಟ್ ನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್. ಸಮಾಧಿಯಿಂದ ಇವತ್ತಾದ್ರೂ ಏನಾದ್ರೂ ರಹಸ್ಯಗಳು ಎದ್ದು ಬರುತ್ತಾ ಅನ್ನುವಂತ ಪ್ರಶ್ನೆ. 13ನೇ ಪಾಯಿಂಟ್ ನಲ್ಲಿ ಈ ನಿಗೂಢ ವ್ಯಕ್ತಿ ಈಗಾಗಲೇ ಹೇಳುವಂತ ರೀತಿಯಲ್ಲಿ ಸಾಕಷ್ಟು ಅಸ್ಥಿಪಂಜರಗಳಿದೆ, ಅನೇಕ ಹೆಣಗಳನ್ನ ಇಲ್ಲಿ ಹೂಳಲಾಗಿದೆ ಅನ್ನುವಂಥದ್ದನ್ನ ಆತ ಹೇಳಿದ್ದಾನೆ. ಅದೇ ರೀತಿಯಲ್ಲಿ ಆಗುತ್ತಾ, ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಅಲ್ಲಿ ಅಗಿಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗ ಮಾಡಲಾಗ್ತಾ ಇದೆ. JCB ಅಥವಾ ಯಾವುದೇ ಯಂತ್ರಗಳನ್ನ ಬಳಸದೆ ಕಾರ್ಮಿಕರನ್ನೇ ಬಳಸಿ ಅಲ್ಲಿ ಉತ್ಖನನವನ್ನ ನಡೆಸಲಾಗುತ್ತೆ. ಇವತ್ತು ಧರ್ಮಸ್ಥಳದಲ್ಲಿ 9ನೆಯ ದಿನದ ಉತ್ಖನನ. 13ನೇ ಪಾಯಿಂಟ್ ನಂಬರ್ 13ನೇ ಪಾಯಿಂಟ್ ನಂಬರ್ನಲ್ಲಿ ಏನ್ ಸಿಗುತ್ತೆ ಅನ್ನುವಂತ ಪ್ರಶ್ನೆ. ಇಲ್ಲಿವರೆಗೂ ಕೂಡ 6ನೇ ಪಾಯಿಂಟ್ ಹಾಗೂ 11A ಬಿಟ್ರೆ ಬೇರೆಲ್ಲೂ ಕೂಡ ಯಾವುದೇ ರೀತಿಯ ಮೂಳೆಗಳಾಗ್ಲಿ, ಯಾವುದೇ ರೀತಿಯ ಕುರುಹುಗಳಾಗ್ಲಿ ಈಗಾಗಲೇ ಆರೋಪವನ್ನ ಏನ್ ಮಾಡ್ತಾ ಇದ್ದಾರಾ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಅಸ್ಥಿಪಂಜರಗಳಾಗ್ಲಿ ಸಿಕ್ಕಿಲ್ಲ. 6 ಮತ್ತು 11A ಬಿಟ್ರೆ ಇವತ್ತು 13ನೇ ಪಾಯಿಂಟ್ ಇದ್ರಲ್ಲಾದ್ರೂ ಏನಾದ್ರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ 13ನೇ ಪಾಯಿಂಟ್ ಅಂದುಕೊಂಡಷ್ಟು ಸುಲಭ ಇಲ್ಲ. ಯಾಕಂದ್ರೆ ಅದರ ಪಕ್ಕದಲ್ಲಿ ಡ್ಯಾಮ್ ಇರೋದ್ರಿಂದ ಅಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ವಹಿಸಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡಬೇಕಾಗುತ್ತೆ. ಇವತ್ತೇ ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತಾನ. ಸಮಾಧಿಯಿಂದ ಇವತ್ತಾದ್ರೂ ರಹಸ್ಯಗಳು ಎದ್ದು ಬರುತ್ತಾ? 13ನೇ ಪಾಯಿಂಟ್ ನಂಬರ್ನಲ್ಲಿ ಮೂಳೆಗಳು ಪತ್ತೆ ಆಗುತ್ತಾ ಅನ್ನುವಂತ ಪ್ರಶ್ನೆ. ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬುರುಡೆ ಕೇಸ್ ಇದೆ. ಕೆಲವೇ ಕ್ಷಣಗಳಲ್ಲಿ 13ನೇ ಪಾಯಿಂಟ್ನಲ್ಲಿ SIT ತಲಾಶ್. ರಸ್ತೆಯ ಪಕ್ಕದಲ್ಲೇ ಇರುವಂತಹ 13ನೇ ಪಾಯಿಂಟ್ ರಸ್ತೆಯ ಪಕ್ಕದಲ್ಲೇ ಇದೆ. ಒಂದು ಅಲ್ಲಿ ಜನರನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಅಂತಂದ್ರೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿ ಅಗ್ಯೋದು ಕೂಡ ಅಷ್ಟೇ ಕಷ್ಟದ ಕೆಲಸ. 13ನೇ ಪಾಯಿಂಟ್ ನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್. ಸಮಾಧಿಯಿಂದ ಇವತ್ತಾದ್ರೂ ಏನಾದ್ರೂ ರಹಸ್ಯಗಳು ಎದ್ದು ಬರುತ್ತಾ ಅನ್ನುವಂತ ಪ್ರಶ್ನೆ. 13ನೇ ಪಾಯಿಂಟ್ ನಲ್ಲಿ ಈ ನಿಗೂಢ ವ್ಯಕ್ತಿ ಈಗಾಗಲೇ ಹೇಳುವಂತ ರೀತಿಯಲ್ಲಿ ಸಾಕಷ್ಟು ಅಸ್ಥಿಪಂಜರಗಳಿದೆ, ಅನೇಕ ಹೆಣಗಳನ್ನ ಇಲ್ಲಿ ಹೂಳಲಾಗಿದೆ ಅನ್ನುವಂಥದ್ದನ್ನ ಆತ ಹೇಳಿದ್ದಾನೆ. ಅದೇ ರೀತಿಯಲ್ಲಿ ಆಗುತ್ತಾ, ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಅಲ್ಲಿ ಅಗಿಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗ ಮಾಡಲಾಗ್ತಾ ಇದೆ. JCB ಅಥವಾ ಯಾವುದೇ ಯಂತ್ರಗಳನ್ನ ಬಳಸದೆ ಕಾರ್ಮಿಕರನ್ನೇ ಬಳಸಿ ಅಲ್ಲಿ ಉತ್ಖನನವನ್ನ ನಡೆಸಲಾಗುತ್ತೆ.